ಸಾಂಸ್ಕೃತಿಕ ನಗರ ಮೈಸೂರಿನಲ್ಲಿ ದಸರಾ ಸಂಭ್ರಮ ಮನೆ ಮಾಡಿದೆ. ಹೀಗಾಗಿ ಮೈಸೂರಿನ ಸಾಕಷ್ಟು ಜಾಗಗಳು ಕೂಡ ತನ್ನದೇ ಆದ ಮಹತ್ವವನ್ನು ತೋರಿಸುತ್ತೆ. ಅದರಲ್ಲೂ ಕೂಡ ಮೈಸೂರು ಅರಮನೆಯಲ್ಲಿ ಒಂದೊಂದು ಕಟ್ಟಡವೂ ಕೂಡ ತನ್ನದೇ ಆದಂತಹ ಇತಿಹಾಸವನ್ನು ಐತಿಹ್ಯವನ್ನು ಹೇಳುತ್ತೆ. ಅದೇ ರೀತಿ ಇವತ್ತು ನಾನು ನಿಮಗೆ ಪರಿಚಯ ಮಾಡಿಕೊಡುವಂತಹ ಒಂದು ದೇವಸ್ಥಾನ ಅಂತಂದರೆ ಅದು ಕೋಡಿ ಸೋಮೇಶ್ವರ ದೇವಸ್ಥಾನ. ಈಗ ನೀವು ನೋಡ್ತಾ ಇರ್ಬೋದು, ಏನು ಈ ಒಂದು ಕೋಡಿ ಸೋಮೇಶ್ವರ ದೇವಸ್ಥಾನಕ್ಕೆ ಸಾಕಷ್ಟು ಶತಮಾನಗಳ ಇತಿಹಾಸ ಇರತಕ್ಕಂಥದ್ದು. ಮೈಸೂರು ಅರಮನೆ ಆವರಣದಲ್ಲಿ ಇರುವಂತಹ ಹಲವಾರು ಸಾಕಷ್ಟು ದೇವಾಲಯಗಳಿದೆ. ಆದರೆ ಅದರಲ್ಲಿ ಸಾಕಷ್ಟು ವಿಶೇಷ ಹಾಗೂ ವಿಭಿನ್ನತೆಯನ್ನು ಈ ಒಂದು ಕೋಡಿ ಸೋಮೇಶ್ವರ ದೇವಾಲಯ ಹೊಂಬುತ್ತೆ ಅಂತ ಹೇಳಿದ್ರು ಕೂಡ ತಪ್ಪಾಗಿಲ್ಲ. ಈ ಒಂದು ದೇವಾಲಯದಲ್ಲಿ ಇರುವಂತಹ ಸೋಮೇಶ್ವರ ಕೋಡಿ ಸೋಮೇಶ್ವರ ಲಿಂಗ ಸ್ವರೂಪವಾದಂತಹ ಶಿವನನ್ನು ಚೋಳರ ಮಹಾರಾಜರು ಸ್ಥಾಪನೆಯನ್ನು ಮಾಡ್ತಾರೆ. ತದನಂತರ ದಿನಗಳಲ್ಲಿ ಏನು ಈ ಒಂದು ದೇವಸ್ಥಾನ ಏನು ದೊಡ್ಡ ಕೆರೆ ಅಂತ ಹೇಳ್ತಾರೆ, ಆ ಕೆರೆಯ ಕೋಡಿ ಭಾಗದಲ್ಲಿರೋದ್ರಿಂದ ಇದನ್ನು ಕೋಡಿ ಸೋಮೇಶ್ವರ ದೇವಾಲಯ ಅಂತ ಕೂಡ ಕರೀತಾರೆ. ಆದರೆ ಈ ಒಂದು ಕೋಡಿ ಸೋಮೇಶ್ವರ ದೇವಾಲಯಕ್ಕೂ ಮೈಸೂರಿನ ಒಡೆಯರ್ ವಂಶ ಯದುವಂಶಕ್ಕೂ ಕೂಡ ಅತ್ಯಂತ ಏನು ನಿಕಟವಾದಂತಹ ಅವಿನಾಭಾವ ಸಂಬಂಧ ಇದೆ. ಯಾಕಂದರೆ ಇದಕ್ಕೆ ಸಾಕಷ್ಟು ರೀತಿಯಾದಂತಹ ಇತಿಹಾಸವನ್ನು ಕೆತ್ಕೋದಾದರೆ ಏನು ದ್ವಾರಕೆಯಿಂದ ಆ ಅಣ್ಣ ತಮ್ಮಂದಿರ ಎದುರಾಯರು ಕೃಷ್ಣರಾಯರು ಅಂತೇಳಿ ಏನು ತಮ್ಮ ಮನೆಯ ದೇವರಾದಂತಹ ಶೈಲ ಪರ್ವತ ಅಂದರೆ ಮೇಲುಕೋಟೆಯ ಚೆಲುವನಾರಾಯಣ ದರ್ಶನಕ್ಕೆ ಬಂದಾಗ ಹೀಗೆ ದಕ್ಷಿಣಾಭಿಮುಖವಾಗಿ ಏನು ಇಬ್ಬರು ಸಂಚಾರವನ್ನು ಮಾಡಿದಾಗ ಈ ಒಂದು ಕೋಡಿಯ ಜಾಗದಲ್ಲಿ ಸೋಮೇಶ್ವರ ದೇವಾಲಯದಲ್ಲಿ ಏನು ವಿಶ್ರಾಂತಿಯನ್ನು ಪಡೀತಿರ್ತಾರೆ. ಆ ಒಂದು ಸಂದರ್ಭದಲ್ಲಿ ಏನು ಒಬ್ಬ ದಾಸಯ್ಯ ಬಂದು ಏನು 16ರಲ್ಲಿ ಏನು ಮಾರನಾಯಕನ ಒಂದು ಹಾವಳಿ ಇದೆ, ಹೀಗಾಗಿ ಆ ರಾಜಕುಮಾರಿಯನ್ನು ಅಥವಾ ಏನು ಆ ಮಹಾರಾಣಿಗೆ ಸಹಾಯವನ್ನು ಮಾಡಿ ನಿಮಗೆ ಸಾಕಷ್ಟು ರೀತಿಯಾದಂತಹ ಅನುಕೂಲ ಆಗುತ್ತೆ ಎನ್ನುವಂತಹ ಸಂದೇಶವನ್ನು ಕೊಡ್ತಾರೆ. ಹೀಗಾಗಿ ಆ ಒಂದು ಸಂದೇಶದ ಆಧಾರದ ಮೇಲೆ ಕೋಡಿ ಸೋಮೇಶ್ವರ ದೇವಾಲಯದ ಅಥವಾ ಕೋಡಿ ಸೋಮೇಶ್ವರನ ದರ್ಶನವನ್ನು ಮಾಡಿ ಕೋಡಿ ಸೋಮೇಶ್ವರನ ತೀರ್ಥ ಪ್ರಸಾದವನ್ನು ಪಡೆದು ಹೀಗಾಗಿ ಆ ಒಂದು ಯದುವಂಶವನ್ನು ಸ್ಥಾಪನೆಯನ್ನು ಮಾಡಬೇಕಾದ್ರೆ ಈ ಒಂದು ದೇವಾಲಯ ನಾಂದಿಯನ್ನು ಆಡುತ್ತೆ. ಹೀಗಾಗಿ ಈ ನಿಟ್ಟಿನಲ್ಲಿ ಮೈಸೂರಿನ ಯದುವಂಶಸ್ಥರು ಅಥವಾ ಒಡೆಯರ್ ವಂಶಸ್ಥರು ಯಾವುದೇ ರೀತಿಯಾದಂತಹ ಒಳ್ಳೆಯ ಕಾರ್ಯಗಳನ್ನು ಮಾಡಬೇಕಾದ್ರೆ ಈ ಒಂದು ದೇವಾಲಯದಲ್ಲಿ ಬಂದು ಭಗವಂತನ ದರ್ಶನವನ್ನು ಮಾಡ್ತಾರೆ. ಹೀಗಾಗಿ ಮೈಸೂರಿನ ಒಡೆಯರು ಮನೆತನಕ್ಕೂ ಈ ಒಂದು ದೇವಾಲಯಕ್ಕೂ ಕೂಡ ಅವಿನಾಭಾವ ಸಂಬಂಧ. ಹೀಗಾಗಿ ಒಡೆಯರ್ ಮನೆತನದಲ್ಲಿ ಯಾವುದೇ ರೀತಿಯ ಶುಭ ಕಾರ್ಯಗಳಾದರೂ ಕೂಡ ಇಲ್ಲಿರುವಂತಹ ಒಂದು ಬಾವಿ ಏನಿದೆ, ಈ ಒಂದು ಬಾವಿಯಲ್ಲಿ ಏನು ಗಂಗೆಯನ್ನು ತರ್ತಕ್ಕಂಥದ್ದು, ಕಳಶ ಸ್ಥಾಪನೆಯನ್ನು ಮಾಡ್ತಕ್ಕಂಥದ್ದು ವಾಡಿಕೆ. ಹೀಗಾಗಿ ಯಾವುದೇ ರೀತಿಯಾದಂತಹ ದೇವತಾ ಕಾರ್ಯಗಳೇನಿದೆ ಈ ಒಂದು ಕಾರ್ಯಗಳಿಗೆ ಪ್ರಥಮ ಪೂಜೆ ಅಥವಾ ಪ್ರಾರಂಭ ಅಂತ ಏನು ಹೇಳ್ತಾರೆ, ಆ ಪ್ರಾರಂಭವನ್ನು ಕೋಡಿ ಸೋಮೇಶ್ವರ ದೇವಾಲಯದಿಂದ ಮಾಡ್ತಾರೆ. ಹೀಗಾಗಿ ಈ ಒಂದು ದೇವಾಲಯಕ್ಕೂ ಮೈಸೂರಿನ ರಾಜಮನೆತನಕ್ಕೂ ಅವಿನಾಭಾವ ಸಂಬಂಧ ಇದೆ. ಏನು ಶತಮಾನಗಳ ಕಾಲ ಯದುವಂಶದವರು ರಾಜ್ಯವನ್ನು ಆಳಿದ್ರು, ಅದಕ್ಕೆ ಬುನಾದಿಯನ್ನು ಅಥವಾ ಅದರ ಪ್ರಾರಂಭವನ್ನು ಮಾಡಿದ್ದು, ಅದರ ಕೃಪೆಗೆ ಪಾತ್ರ ಆಗಿದ್ದು ಈ ಕೋಡಿ ಸೋಮೇಶ್ವರ ದೇವಾಲಯ ಅಂತಲೇ ಹೇಳ್ಬೋದು. ಕ್ಯಾಮ್ರಾಮನ್ ಶ್ರೇಯಸ್ ಜೊತೆ ಯಶಸ್ ಮಾವತ್ತೂರು, ನಿಮ್ಮ ಧ್ವನಿ ನ್ಯೂಸ್.